ಹೇಳಿ. ಸಚಿನ್ ಪಾಂಚಾಳ್ ಅಂತ ಒಬ್ಬ ವ್ಯಕ್ತಿ ಬಿದಾರ್ನವರು ಮಹಾನಗರ ಪಾಲಿಕೆ ಮಾಜಿ ಸದಸ್ಯರಾದಂಥ ನಮ್ಮ ಸಹೋದರ ರಾಜು ಕಪ್ನೂರು ಅವ್ರ ಮೇಲೆ ಸುಳ್ಳು ಆರೋಪ ಮಾಡ್ತಾಯಿದ್ದಾನೆ. ಅವನಿಗೆ ಏನು ಅಮೌಂಟ್ ಕೊಡಬೇಕು ಅಂತ ಹೇಳಿ ಸುಮ್ಮ ಆರೋಪ ಮಾಡಿ ಡೆತ್ ನೋಟ್ ಬರೆದಿದ್ದಾನೆ. ಇದು ಅಮೌಂಟ್ ಅವನಿಗೆ ಕೊಟ್ಟು ಒಂದು ಟೆಂಡರ್ ಹಾಕೋ ಸಲ EMD ಅಮೌಂಟ್ 60 ಲಕ್ಷ ರೂಪಾಯಿದು ಏನದಲ್ಲ ರೀ ಅಕೌಂಟ್ ಪೇ ಮಾಡೋದೇ ರೀ ಅಷ್ಟು ಅಕೌಂಟ್ ಪೇ ಮಾಡೋದೇ ರೀ. ಅವಾಗ ಏನು ಮಾಡ್ತಾನೆ ರೀ ಇಂಥ ಇವರೇ ಕೊಡ್ಬೇಕಂತ ಹೇಳಿ ಡೆತ್ ನೋಟ್ದಾಗ ಬರೆದು ಡೆತ್ ಆಗ್ಯಾನ ಸರ್. ಆ ಡೆತ್ ನೋಟ್ ಬರೀ ಹಳೆಗೆ ಬಿ ರೀ ಅವ್ನು ಕೂಡ ಇಬ್ಬರು ಮೂಗರ ರೀ ಉದ್ದೇಶಪೂರ್ವಕವಾಗಿ ರಾಜು ಕಪೂರಿಗೆ ಏನಾರ ಕುಗ್ಗಿಸ್ಬೇಕಂತ ಹೇಳಿ ಆ ಥರ ಮಾಡೋದು ರೀ. ಏನದ ಪೊಲೀಸರು ಸೂಕ್ತ ಕ್ರಮ ಏನದಲ್ರಿ ಅವ್ನು ಕೂಡ ಯಾರ್ಯಾರು ಹರ ಅದು ಪೂರಾ ಸೂಕ್ತ ಕ್ರಮವಾಗಿ ತನಿಖೆ ಆಗ್ಬೇಕಂತ ಹೇಳಿ ನಮ್ಮದೊಂದು ಉದ್ದೇಶ. ಯಾರ್ಯಾರ ಅಕೌಂಟ್ಲಿಂದ ಅವ್ನಿಗೆ ಹೋಗ್ಯಾವ? ಮನೋಜ್ ಸೆಳ್ಳೆ ಅಂತಾರೆ ರೀ, ಪಪ್ಪು ಪಾಟೀಲ್ ಅಂತಾರೆ ರೀ, ಸಿದ್ಧಾರ್ಥ್ ಪ್ರಸಾದ್ ಅಂತಾರೆ ರೀ. ಇವರೆಲ್ಲ ಸೊಲಾಪುರದವ್ರು ರೀ. ಯಾರು ನಿಮ್ಮ ಅಣ್ಣವ್ರಿಗೆ ಏನಾಗ್ತದೆ? ನಮ್ಮ ಅಣ್ಣವರು ಇವರೆಲ್ಲ ಕಲ್ತು ಬಿಸ್ನೆಸ್ ಮಾಡ್ಬೇಕಂತಾರೆ, ಕಾಂಟ್ರಾಕ್ಟರ್ ಕೆಲಸ ಮಾಡ್ಬೇಕಂತ ಹೇಳಿ ಅವನಿಗೆ ಅಮೌಂಟ್ ಕೊಟ್ಟಿದ್ದಾರೆ ಸರ್.